ಅದು ಅದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ತಪ್ಪಿದೆ. ಈಗ ವಾಪಸ್ ತಗೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಒಂದು ದಿವಸ ಒಂದು ಆದೇಶವನ್ನು ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದಂತ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತೊಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟಿಗೆ ಬರತ್ತಿದ್ದೆ. ಸುಮ್ಮನೆ ನಮ್ಮ ಏನೋ ಅಂದರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡಬೋದು, ಸುಮ್ಮನೆ ಕಾರ್ಯ ಬರೀತಾನೆ ಬಂದಿನಿ. ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ. ನಾನು ಬೆಳಗ್ಗೆ ಬಿಡಬೇಕಾಗಿತ್ತು. ಭಾಳ ಇವತ್ತೊಂದು ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನು ಅವರ್ಸು ಟು ವರ್ಕಿಂಗ್ ಅವರ್ಸು ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂಥದ್ದು ಆಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ಲ. ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸನ್ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನೋ ಅನುಕೂಲತೆ ಆಯಿತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು. ಪಾಪ ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವೆ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಹಾಂ, ಯಾವ ಪರಿ ಅದು? ಇದೇ ಅಚ್ಚೇ ದಿನ. ಅದು ಅದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ತಪ್ಪಿದೆ. ಈಗ ವಾಪಸ್ ತಗೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಒಂದು ದಿವಸ ಒಂದು ಆದೇಶವನ್ನು ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದಂತ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತೊಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟಿಗೆ ಬರತ್ತಿದ್ದೆ. ಸುಮ್ಮನೆ ನಮ್ಮ ಏನೋ ಅಂದರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡಬೋದು, ಸುಮ್ಮನೆ ಕಾರ್ಯ ಬರೀತಾನೆ ಬಂದಿನಿ. ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ. ನಾನು ಬೆಳಗ್ಗೆ ಬಿಡಬೇಕಾಗಿತ್ತು. ಭಾಳ ಇವತ್ತೊಂದು ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನು ಅವರ್ಸು ಟು ವರ್ಕಿಂಗ್ ಅವರ್ಸು ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂಥದ್ದು ಆಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ಲ. ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸನ್ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನೋ ಅನುಕೂಲತೆ ಆಯಿತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು. ಪಾಪ ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವೆ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಹಾಂ, ಯಾವ ಪರಿ ಅದು? ಇದೇ ಅಚ್ಚೇ ದಿನ.